ANMR ನ್ಯೂಸ್ಗೆ ಸ್ವಾಗತ. ಪೌರ ಕಾರ್ಮಿಕರಿಗೆ ನಿರಾಶ್ರಿತರಿಗೆ ಆಹಾರ ನೀಡಿ ಮಾನವೀಯತೆ ಮೆರೆದ ವಾಯುಪುತ್ರ ನಿವಾಸಿಗಳು. ಚಿಂತಾಮಣಿ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ನಲ್ಲಿರುವ ನಿರಾಶ್ರಿತರಿಗೆ ಮತ್ತು ನಗರಸಭೆಯ ಪೌರ ಕಾರ್ಮಿಕರಿಗೆ ಇಂದು ಬೆಳಗ್ಗೆ ನಗರದ ವಾಯುಪುತ್ರ ನಿವಾಸಿಗಳಾದ KM ಸಿದ್ದಪ್ಪ, ದಸ್ಗೀರ್ ಸಾಬ್, ಸತ್ಯಪ್ರಕಾಶ್, KV ವಿಮಲ್ ಪ್ರಕಾಶ್, ಗೋವಿಂದರಾಜು, ಅಶ್ವಥ್ ರೆಡ್ಡಿ, ಚಲಪತಿ, ಮುನಿಯಪ್ಪ ಮತ್ತು ನರಸಿಂಹಪ್ಪ ಉಪಹಾರವಾಗಿ ಬಿರಿಯಾನಿ ನೀಡಿದರೆ ಮಧ್ಯಾಹ್ನ ಪೊಲೀಸರಿಗೆ ಊಟಕ್ಕೆ ಬಿರಿಯಾನಿಯನ್ನು ಸಹ ನೀಡಿದರು. ನಂತರ ಮಾತನಾಡಿದ ಹಲವಾರು ಮುಖಂಡರು, ಕೊರೋನಾ ಸೋಂಕು ಹರಡದಂತೆ ಲಾಕ್ಡೌನ್ ಮಾಡಿದ ದಿನದಿಂದಲೂ ಪೌರ ಕಾರ್ಮಿಕರು ಸೋಂಕಿನ ಭಯದ ಮಧ್ಯದೆಯೂ ನಗರದಲ್ಲಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಪೊಲೀಸರು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಾರೆ. ಅಂಥವರ ಸೇವೆ ಮಾಡುವ ಸಲುವಾಗಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ N. ವೆಂಕಟಾಚಲಪತಿ, ವೆಂಕಟ ಶಿವಾರೆಡ್ಡಿ, ಜಯರಾಮ್ ರೆಡ್ಡಿ, KC ಅಶ್ವಥ್ ನಾರಾಯಣ್, KN ರಮಣಾರೆಡ್ಡಿ, ವರುಣ್, ಹರೀಶ್ ಸೇರಿದಂತೆ ನಗರಸಭೆಯ ಪೌರಾಯುಕ್ತ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಸಿದ್ದಪ್ಪ ಮತ್ತು ದಸ್ಗೀರ್ ಸಾಬು, ಗೋವಿಂದರಾಜು ಇತರೆ ಅವರಿಂದ ನಮ್ಮ ಒಂದು ಈ ಲಾಕ್ಡೌನ್ ಪ್ರಭಾವದಿಂದ ಎಲ್ರಿಗೂ ಕೂಡ ಬಿರಿಯಾನಿ ವ್ಯವಸ್ಥೆ ಮಾಡಿದ್ದಾರೆ. ಪೊಲೀಸ್ ಸಿಬ್ಬಂದಿಗೆ ಆಗಿರ್ಬೋದು, ನಿರಾಶ್ರಿತರಿಗಾಗಿರ್ಬೋದು, ಪೌರ ಕಾರ್ಮಿಕರಿಗೆ ಇತರೆ ಎಲ್ರಿಗೂ ಇದಕ್ಕೆ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ವಿತರಿಸ್ತಾ ಬರ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಪ್ರಾರ್ಥಿಸ್ತಾ ನನ್ನ ಒಂದು ಲಾಕ್ಡೌನಿಂದ ಬೇರೆ ನಿರಾಶ್ರಿತರಿಗೆ ಬೇರೆ ಊರಿಗೆ ಹೋಗದೆ ಇಲ್ಲೇ ಇರ್ತಕ್ಕಂಥ ತಹಸೀಲ್ದಾರ್ ಮತ್ತು ನಮ್ಮ ಕಮಿಷನರ್ ಅವರ ನೇತೃತ್ವದಲ್ಲಿ ಇರ್ತಕ್ಕಂಥ ಇವರೆಲ್ಲ ಜನರಿಗೆ ನಮ್ಮ ವಾಯುಪುತ್ರ ನಗರದ ನಿವಾಸಿಗಳಿಂದ ಇವತ್ತು ಬೆಳಗಿನ ಉಪಹಾರವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ಅದು ಎಲ್ರಿಗೂ ಇದು ಒಳ್ಳೆಯದಾಗಲಿ ಅಂದ್ಬಿಟ್ಟು ಧನ್ಯವಾದಗಳನ್ನು